ಈ ವೈಕುಂಠ ಏಕಾದಶಿಯಲ್ಲಿ ಹಗಲಿದ ಪೂರ್ವಜರಿಗೆ ಹೆಡೆಯನ್ನಿಟ್ಟು ಪೂಜೆ ಸ್ಮರಣೆಯನ್ನು ಮಾಡೋದು ನಮ್ಮ ಈ ಭಾಗದ ಸಂಪ್ರದಾಯ. ಅದರಂತೆಯೇ ನಮ್ಮ ಅಪ್ಪುರವರು ನಮ್ಮೆಲ್ಲರನ್ನ ಬಿಟ್ಟು ಹೋಗಿ 3 ವರ್ಷಗಳಾಗಿತ್ತ ಬಂತು. ಆ 3 ವರ್ಷಗಳಿಂದಲೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಫೋಟೋವನ್ನು ಇಟ್ಟು ಬಗೆ ಬಗೆಯ ತಿನಿಸುಗಳನ್ನು ಇಟ್ಟು ಅವರ ಪೂಜೆಯನ್ನು ಮಾಡಿ ಹೆಡೆಯನ್ನಿಟ್ಟು ಪೂಜೆ ಮಾಡೋದು 3 ವರ್ಷದ ಸಂಪ್ರದಾಯ ಮಾಡ್ಕೊಂಡು ಬರ್ತಾ ಇದೀವಿ. ಇದು ಬರೀ ನನ್ನ ವೈಯಕ್ತಿಕ ನನ್ನ ಒಬ್ಬನ ಆಸೆ ಇಲ್ಲ. ನನ್ನ ತಂದೆ ತಾಯಿ ಮತ್ತೆ ನನ್ನ ಮಡದಿ, ನನ್ನ ಮಕ್ಕಳು ಎಲ್ಲರೂ ಕೂಡ ಸೇರಿ ಒಟ್ಟಿಗೆ ಆ ಪುಣ್ಯಾತ್ಮ ಪುನೀತ್ ರಾಜ್ಕುಮಾರ್ ಅವರನ್ನ ಪೂಜೆ ಮಾಡ್ಕೊಂಡು ಬರ್ತಾ ಇದೀವಿ ಪ್ರತಿ ವರ್ಷನೂ ಕೂಡ. ಇದು ನಾವು ಸ್ಮರಣೆ ಮಾಡಿ ಪ್ರತಿ ವರ್ಷನೂ ಇದೇ ರೀತಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಕುಟುಂಬದ ಆಶಯವಾಗಿದೆ. ಪುನೀತ್ ರಾಜ್ಕುಮಾರ್ ಅವರು ನಮ್ಮೆಲ್ಲರನ್ನ ಬಿಟ್ಟು ಹೋಗೋಕ್ಕಿಂತ ಮುಂಚೆ ನಮ್ಮ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರ ಜಯಂತಿಯನ್ನು ಜನ್ಮದಿನಾಚರಣೆಯನ್ನು ಮಾಡ್ತಾ ಸಿಹಿ ತಿನಿಸುತ್ತಿದ್ದು ಕೂಡ ಉಂಟು. ಅದು ಕೂಡ ಮಾಡ್ತಾ ಇದೀವಿ. ಮತ್ತೆ ಏಕಾದಶಿಯಲ್ಲಿ ಪುನೀತ್ ರಾಜ್ಕುಮಾರ್ ಅವರನ್ನ ಸ್ಮರಣೆಯನ್ನು ಮಾಡ್ತಾ ನಮ್ಮಲ್ಲಿರುವಂಥ ದುಃಖ ಅವನ್ನ ಈ ರೀತಿ ಸ್ವಲ್ಪ ಒಂದು ಹಿಡಿತದಲ್ಲಿ ತಗೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಏಕೆಂತಂದರೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರನ್ನ ಸ್ಮರಣೆ ಮಾಡೋದು, ಪೂಜೆ ಮಾಡೋದು ಒಂದು ಕಡೆ ದುಃಖ ಆದರೆ ಇನ್ನೊಂದು ಕಡೆ ನೆಮ್ಮದಿ. ಯಾಕಪ್ಪ ಈಗ ಆಗ್ತು ಪುನೀತ್ ರಾಜ್ಕುಮಾರ್ ಅವರು ಇನ್ನು ಬಾಳಬೇಕಾದಂತಹ ಬದುಕಬೇಕಾದಂತಹ ಜೀವ ಇವತ್ತು ನಮ್ಮ ಒಟ್ಟಿಗಿಲ್ಲ ಅನ್ನೋದು ದುಃಖ ಒಂದು ಕಡೆ ಆದರೆ, ಅವರನ್ನು ಪೂಜೆ ಮಾಡಿ ಅವರ ಆಶೀರ್ವಾದ ಪಡಿತಾ ಇದ್ದೀವಿ ಅನ್ನೋದು ಒಂದು ನೆಮ್ಮದಿ ಕೂಡ. ಹಾಗಾಗಿ ಇಷ್ಟು ವರ್ಷಗಳ ಕಾಲ ಆ ಪುಣ್ಯಾತ್ಮನಿಗೆ ನಾನು ಅಭಿಮಾನಿಯಾಗಿದ್ದೆ. ಈಗ ಇನ್ನು ಮುಂದೆ ಅವರು ನಮಗೆ ದೇವರಾಗಿದ್ದಾರೆ. ನಾನು ಅವರಿಗೆ ಭಕ್ತರಾಗಿದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ಒಂದು ಖುಷಿಯ ವಿಚಾರ ಅಂತ ಹೇಳ್ಕೋಬೋದು. ಆ ಪುಣ್ಯಾತ್ಮನ ಸ್ಮರಣೆಯನ್ನು ಪ್ರತಿ ವರ್ಷ ಮಾಡ್ತಾ ನಾವು ಜೀವನ ಕಳೆಯೋದು ಒಂದು ನೆಮ್ಮದಿ ಸಂಕೇತ ಅಂತ ಹೇಳ್ತೀವಿ.